ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ನೋಡಿ, ನಾನು ಮೊನ್ನೆಲೇ ಹೇಳಿದೆ ಈ ವಿಚಾರ ನಾನು ಚರ್ಚೆ ಮಾಡಲ್ಲ ಅಂತ. ಯಾಕೆ ಅಂದರೆ ವಾಟ್ಸಪ್ಪು ಇವೆಲ್ಲ ನೋಡಿದಾಗ ಜೈ ಜನತಾದಳ, ಜೈ ಕುಮಾರಣ್ಣ, ಜೈ ರೇವಣ್ಣ, ಜೈ ಪ್ರಜ್ವಲ್ ಅಂತ ಹೇಳೋವಂಥ ವಿಚಾರನ ನಾವು ನೋಡಿದಾಗ ನಾವು ಏನು ಮಾತಾಡ್ಲಿಕ್ಕೆ ಸಾಧ್ಯನಾ? ಅದರಿಂದ ಆ ವಿಚಾರ ನನಗಂತೂ ಅದರ ಬಗ್ಗೆ ಮಾತಾಡಬೇಕು, ಅವರ ಇದಕ್ಕೆ ರಿಯಾಕ್ಷನ್ ಕೊಡಬೇಕು ಅಂತೇಳಿ ಅನಿಸಲ್ಲ. ಮತ್ತು ಅತ್ಯಂತ ಸಮಾಜದ ಒಂದು ತಲೆಬಗ್ಸುವಂಥ ವಿಚಾರ ಅಂಥೇಳಿ ಎಲ್ಲರೂ ಹೇಳ್ತಾರೆ. ಅದನ್ನು ಡೈವರ್ಟ್ ಮಾಡಲಿಕ್ಕೆ ಏನೇನು ಬೇಕೋ ಅವರೆಲ್ಲ ಮಾತಾಡ್ತಾರೆ. ಅದನ್ನೇ ಎಲ್ಲವೂ ಥರದ್ದು ನಡೆದಿದೆ. ಬಟ್ ಶಿಕ್ಷಕರ ಕ್ಷೇತ್ರದಲ್ಲಿ ಮಹಿಳೆಯರು ಹೆಚ್ಚಿದ್ದಾರೆ. ಮಹಿಳೆಯರಿಗೆ ಅಷ್ಟೇ ಅಲ್ಲ ಇದು ಗೌರವ, ಪುರುಷರಿಗೂ ಅಷ್ಟೇ ಸರಿಸಮಾನವಾದಂಥ ಮೇಲೆ ಎಫೆಕ್ಟ್ ಆಗುತ್ತೆ. ಈಗ ತನ್ನ ಕುಟುಂಬದ ವ್ಯವಸ್ಥೆಯಲ್ಲಿ ಯಾವುದೋ ರೀತಿಯಲ್ಲಿ ಪ್ರಭಾವ ಬೀರಿ ಒಂದು ಹೆಣ್ಣುಮಗಳನ್ನ ಈ ಪರಿಸ್ಥಿತಿಗೆ ತಂದರೆ ಇಡೀ ಕುಟುಂಬ ಅಲ್ಲ, ಇಡೀ ಸರೌಂಡಿಂಗ್ಸ್ ಇರ್ಬೋದು, ಸಂಬಂಧ ಇರ್ಬೋದು, ಅನೇಕರ ಮೇಲೆ ಅದರ ಪರಿಣಾಮ ಬೀರುತ್ತೆ. ಅದರ ವಿಚಾರವನ್ನು ಕೋರ್ಟ್ ಇದೆ, SIT ಇದೆ, ನಾಳೆ ಏನೋ ಬರ್ತೀನಿ ಅಂತ ಹೇಳಿದ್ದಾರೆ. ಈಗಾಗಲೇ ಬೇಲ್ಗೆ ಹಾಕಿದ್ದಾರೆ, ಬೇಲು ಚರ್ಚೆ ಆಗಿದೆ, ನಾಳೆ ಕಾಯ್ದಿರಿಸಿದ್ದಾರೆ. ಅದೇನು ಕಾನೂನುಬದ್ಧವಾಗಿದೆ ಅದು ನೋಡ್ತಾರೆ. ಏನಾಗುತ್ತೆ ಅಲ್ಟಿಮೇಟ್ ನೋಡ್ರಿ, ಈ ದೇಶದಲ್ಲಿ ನಾವು ಸಂವಿಧಾನದಲ್ಲಿ ಜುಡಿಷಿಯಲಿ ಅತ್ಯಂತ ಎತ್ತರವಾದಂಥ ಜಾಗ. ನಾವೆಲ್ಲರೂ ಸಹ ಕಾನ್ಸ್ಟಿಟ್ಯೂಷನಲ್ಲಿ ನಾವು ಗೌರವ ಕೊಡಲೇಬೇಕಾಗತ್ತೆ. ನ್ಯಾಯಾಲಯಗಳಲ್ಲಿ ತೀರ್ಪಿಗೆ ನಾವೆಲ್ಲ ತಲೆಬಾಗಬೇಕಾಗತ್ತೆ. ಈಗ ಬೇಲು ಸಿಗೋದೇ ಇಲ್ಲ ಇಂಥ 164 ಏನೋ ಸ್ಟೇಟ್ಮೆಂಟ್ ಮಾಡಿದ್ದ ಅಯ್ಯಮ್ಮ ಅಲ್ಲ, ಅದಕ್ಕೆ 164 ಅಲ್ಲ, 164 ಎನ್ಕ್ವೈರಿ ಸ್ಟೇಟ್ಮೆಂಟ್ ಮಾಡಿದ್ಮೇಲೆ ಸಾಧ್ಯನೇ ಇಲ್ಲ ಅಂತಿದ್ದಂಥದಕ್ಕೆ ತೀರ್ಪು ಸಿಕ್ತು ಅವ್ರಿಗೆ ಬೇಲು. ಈಗ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಡಲಿಕ್ಕೆ ಸಾಧ್ಯ ಆಗಲ್ಲ ನ್ಯಾಯಾಲಯಕ್ಕೆ. ಈಗ ಸರ್ಕಾರ ಮತ್ತು ಪೊಲೀಸ್ ಇಲಾಖೆ, ತನಿಖಾ ಸಂಸ್ಥೆ ವ್ಯವಸ್ಥಿತವಾಗಿ ಅವ್ರ ಮುಂದೆ ಇಡ್ಬೋದು. ಜನರ ತೀರ್ಮಾನ ಬೇರೆ, ಜನರಿಗೆ ತೀರ್ಮಾನ ತಗೊಂಡಿದ್ದಾರೆ. ಯಾರಿಗೆ ಏನು ಈಗ ಹೇಳಿದ್ರಲ್ಲ ಪ್ರಭಾವ ಬೀರುತ್ತೆ ಇಲ್ಲ ಅಂತ, ಅದು ಮುಂದಿನ ದಿನದಲ್ಲಿ ಗೊತ್ತಾಗುತ್ತೆ. ಇದೊಂದೇ ಚುನಾವಣೆ ಮೇಲಲ್ಲ, ಅನೇಕ ಮುಂದಿನ ದಿನಗಳಲ್ಲಿ ಈ ಒಂದು ವಿಚಾರದಲ್ಲಿ ಏನೆಲ್ಲ ಜನ ಅದನ್ನು ತೀರ್ಮಾನ ತಗೋತಾರೆ ಅದು ಒಂದು ಕಡೆ. ಬಟ್ ನಮ್ಮ ಸರ್ಕಾರದ ಜವಾಬ್ದಾರಿ ತನಿಖೆ ನಿಷ್ಪಕ್ಷಪಾತವಾಗಿ, ಭಾಳ ಗಂಭೀರವಾಗಿ, ಎಫೆಕ್ಟಿವ್ ಆಗಿ ಆಗುತ್ತೆ. ನಮ್ಮ ಹೋಮ್ ಮಿನಿಸ್ಟ್ರು ಹೇಳಿದ್ದಾರೆ. ಯಾರು ಅದರ ಮೇಲಿದ್ದಾರೆ ಯಾರೂ ಶಿಕ್ಷೆಯಿಂದ ಹೊರಗಡೆ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾರಿಗೆ ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಕೋರ್ಟ್ ಮುಂದೆ ಸಂಸ್ಥೆ ಏನು SIT ಇದೆ ಅದು ಪ್ರೆಸೆಂಟ್ ಮಾಡುತ್ತೆ. ತೀರ್ಮಾನ ಅಂತಿಮವಾಗಿ ಕೋರ್ಟಿಗೆ ಬಿಟ್ಟಿತ್ತು. ಅವ್ರು ಹೇಳಲೇಬೇಕಲ್ಲ. ಅವರಿಗೆ ಏನಾದ್ರೂ ಯಾರ ಮೇಲಾರು ಅನುಮಾನವನ್ನು ಇಲ್ಲದೇ ಇರೋವಂಥದ್ದು ಈ ರಾಜ್ಯದಲ್ಲಿ, ಈ ರಾಷ್ಟ್ರದಲ್ಲಿ ಯಾರ್ಯಾರಿದಲ್ಲ, ಈಗ ಇರ್ತಕ್ಕಂಥ ಪ್ರಧಾನಮಂತ್ರಿಗಳನ್ನೇ ಯಾಳಿಸಿ ಬೈದಿರೋದು ನಿಮಗೂ ಗೊತ್ತಿದೆ, ನನಗೂ ಗೊತ್ತಿದೆ. ಏನೆಲ್ಲ ಕೆಟ್ಟದ್ದು ಮಾತಾಡಿದಾರೋ, RSS ಸಂಸ್ಥೆ ಬಗ್ಗೆನೂ ಮಾತಾಡಿದ್ದಾರೆ, BJP ಬಗ್ಗೆನೂ ಮಾತಾಡಿದ್ದಾರೆ, ಕಾಂಗ್ರೆಸ್ ಬಗ್ಗೆನೂ ಮಾತಾಡಿದ್ದಾರೆ. ಮತ್ತು ಅವರು ಯಾರನ್ನು ಅನುಮಾನಾಸ್ಪದವಾಗಿ ನೋಡಿಲ್ಲ ಅಂತ ಹೇಳಿದ್ರೆ ಅವಾಗ ಚರ್ಚೆ ಮಾಡೋಣ, ಬಿಟ್ಬಿಡಿ. ಅದೇ ನಾನು ಹೇಳಿದ್ನಲ್ಲ ಬ್ರದರ್, ಶಿವಕುಮಾರ್ ಇವರು HD ಕುಮಾರಸ್ವಾಮಿಯವರು ಅನುಮಾನ ಪಡೆದೇ ಇರೋ ಯಾರ ವ್ಯಕ್ತಿ ಇದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ. ನಿಮ್ಗೆ ಯಾರು ಗೊತ್ತಿದ್ರೆ ಅವಾಗ ಅವ್ರನ್ನ ಸಜೆಷನ್ ಕೇಳ್ಕೊಂಡೆ ಈ ಒಂದು ತನಿಖೆ ವ್ಯವಸ್ಥೆನ ಮುಂದುವರ್ಸೋಣ. ಅಂದರೆ ಇಲ್ಲ, ನಾವು ಅದನ್ನು ಸಂಪೂರ್ಣವಾಗಿ ತೀರ್ಮಾನ ಮಾಡಿದ್ದೀವಿ. ಸರ್ಕಾರ ಪಕ್ಷ ಎಲ್ಲ ಈ ವಿಚಾರದಲ್ಲಿ ರಿಯಾಕ್ಷನ್ ಕೊಡೋದು ಸೂಕ್ತ ಅಲ್ಲ. ಯಾಕೆ ಅಂದರೆ ಇದೇನು ಚರ್ಚೆ ಮಾಡೋಂಥ ವಿಚಾರನ ಕಾನೂನುಬದ್ಧವಾಗಿ ಕ್ರಮ ಆಗಬೇಕು. ತಪ್ಪಿನ ಅವನು ಇಷ್ಟೊತ್ತಿಗೆ ಕರೆಸಿ SIT ಮುಂದೆ ತನಿಖೆಗೆ ಒಳಪಡಿಸ್ಬೇಕಾಗಿತ್ತು, ಅದನ್ನು ಅವ್ರು ಮಾಡಬೇಕು. ಒಂದು ರಾಜಕೀಯ ಉದ್ದಕ್ಕೂ ಬೆಳೆದಿರ್ತಕ್ಕಂಥ ಒಂದು ಕುಟುಂಬ, ಅವ್ರ ಮನೆಯಲ್ಲೇ ಇಂಥ ದುರಂತ ನಡೆದಿದೆ ಅಂದರೆ ಅದನ್ನು ಮಾಡಬೇಕು. ನಾವು ಅದ್ರ ಬಗ್ಗೆ ಯಾಕೆ ಚರ್ಚೆ ಮಾಡಬೇಕು? ಮಹಿಳೆಯರ ವಿಚಾರನ ಪದೇ ಪದೇ ಚರ್ಚೆ ಮಾಡಿ ಗಾಯ ಆಗಿರೋರಿಗೆ ಇನ್ನೊಂದಷ್ಟು ಗಾಯ ಮಾಡೋದಾ? ಅದನ್ನು ನಾವು ಡಿಪೆಂಡ್ ಮಾಡ್ಕೊಳ್ಳೋದು, ಅದನ್ನು ನಾವು ಖಂಡಿಸೋದು ಇದೇ ವಿಚಾರನ. ಇದನ್ನು ಬೇಡ ಅಂತ ನಾವು
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.